ಒಳಗಡೆ ಇದೆಯೋ ಈ ಹದ್ದಿನಿಂದ ದಾಟಿ ಬೇಹದ್ದಿನ ರೂಪದಲ್ಲಿ ವಿಶಾಲ ರೂಪದಲ್ಲಿ ಇದೆಯೋ तो बेहद की वृत्ति स्वमान की स्थिति आपके पीछे दौड़ेगी। देखिए बाबा इधर ಬೇಹದ್ದಿನ ವೃತ್ತಿ ಸ್ವಮಾನದ ಸ್ಥಿತಿ ನಮ್ಮ ಹಿಂದೆನೆ ಬರ್ತದೆ ಅಂತ ಹೇಳ್ತಾರೆ ನೋಡ್ರಿ। ಈಗ ನೆನಪು ಬರ್ತದೆ ನಾಗರಾಣ್ ಶಾಂತಾಕೂರು ಅಂತಿದ್ದಾರೆ, ದೊಡ್ಡವರಿದ್ದಾರೆ, ನಮ್ಗೆ ಎಷ್ಟು ಹಳದ್ರು ಗೊತ್ತಿರ್ಬೋದು। ನಾ ಸೆಂಟ್ರಿಗೆ ಬರಬೇಕು ಅಂತಂದ್ರೆ ನನಗೆ ಅಲ್ಲಿ ಬಂದೆ ಅಂದ್ರೆ ಯಾರ ಕಡೆ ಏನಾದ್ರು ಕೊಡ್ರಿ ಅಂತ ಹೇಳಕ್ ನನಗೆ ಆಗಿಲ್ರಿ ಅಂತಂದ್ರೆ ಅವ್ರು ಏನು ಹೇಳಿದ್ರು, ನೀ ಬಂದರೆ ಬಾ, ನೀನು ಬೇಡೋ ಪ್ರಸಂಗ ಬಂತು ಅಂದ್ರೆ ಕೇಳು। ಅವರೇನು ಎಜುಕೇಟೆಡ್ ಇಲ್ಲ, ಅಷ್ಟು ಅನುಭವ ಅದ, ಆಮೇಲೆ ಹಿರಿಯರಿದ್ದಾರೆ, ಅವ್ರು ನೀ ಸೆಂಟ್ರಿಗರೆ ಬಾ, ನೋಡರೆ ನೋಡು ಅಂತಂದ್ರು। ಆದರೆ ಅವತ್ತಿನಿಂದ ಇವತ್ತಿನ ತನಕ ಒಂದು ದಿನ ನಂಗೆ ಬೇಡಬೇಕು ಅನ್ನುವಂಥದ್ದು ಬಂದಿಲ್ಲ। ಬಾಬಾ ನಮ್ಮ ಜವಾಬ್ದಾರಿ ಯಾರಿದ್ದಾರೆ? ಬಾಬಾ ಇದ್ದಾರಲ್ಲ, ಮತ್ತೆ ಯಾಕೆ ಲೆಕ್ಕ ಹಾಕೋದು? ಅದಕ್ಕೆ ಬಾಬಾ ಇದ್ದಾರೆ ಅನ್ನೋದು ಬಾಬಾವ್ರ ಮೇಲೆ ವಿಶ್ವಾಸದನೇ ಇಲ್ಲ। ನಾವು ಯಾರನ್ನು ನೋಡಿ ಬಂದೀವಿ? ಈ ಸೆಂಟ್ರು, ಈ ವಿದ್ಯಾರ್ಥಿ ಅಥವಾ ಈ ಸಂಪತ್ತು, ಇದೇನಾದ್ರು ಸಾಧನಗಳು ಇವೆಲ್ಲ ನೋಡಿ ಬಂದೀವೋ ಅಥವಾ ಬಾಬಾ ನೋಡಿ ಬಂದೀವೋ? ಬಾಬಾ ನೋಡಿ ಬಂದೀವಿ ಅಂದ್ರೆ ಅವನಿಗೆ ಜಗತ್ತಿಗೆ ಜವಾಬ್ದಾರ ಇದ್ದೀನಿ ಅಂತ ಬಾಬಾ ಹೇಳ್ತಾರೆ, ಮತ್ತೆ ನಮ್ಮ ಜವಾಬ್ದಾರ ಮತನ ಇಲ್ಲ, ಮತ್ತೆ ಯಾಕೆ ವಿಚಾರ ಮಾಡಬೇಕು? ಸಮಯ ಎಷ್ಟಿದೆ? ಅದಕ್ಕೆ ಬಾಬಾ ಹೇಳ್ತಾರೆ, ಅದಕ್ಕೆ ಸ್ವಮಾನ ಬೇಹದ್ದಿನ ವೃತ್ತಿ ಸ್ವಮಾನದ ಸ್ಥಿತಿ ನಿಮ್ಮ ಹಿಂದೆ ಬರ್ತದೆ। ಅದಕ್ಕೆ ಏನು ಮಾಡಬೇಕು? ಬಾಬಾ ಹೇಳ್ತಾರೆ, बाप दादा इस वर्ष में जो इस समय तक किया उसमें संतुष्ट है, ऑपरेट भी देते हैं, लेकिन अभी सेवा में अनुभूति कराना, क्षमा के ऊपर परवाने बनना, चाहे सहयोगी बनाओ चाहे साथी बनाओ, कुछ बने, अनुभूति की खान बोलो। देखिए बाबा कहते हैं अच्छा है यहाँ तक ठीक है, लेकिन सिर्फ चक्कर लगाने वाले परवाने नहीं बने। ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಪರವಾನೆಗಳು ಅಂದ್ರೆ ದೀಪದ ಹುಳುಗಳು। ದೀಪದ ಹುಳುಗಳು ಏನ್ ಮಾಡ್ತವೆ? ಕೆಲವೊಂದು ಹುಳುಗಳು ಬಂದು ದೀಪಕ್ಕೆ ಬಲಿಹಾರಿ ಆಗ್ಬಿಡ್ತವೆ, ಕೆಲವೊಂದು ಹುಳುಗಳು ಏನ್ ಮಾಡ್ತವೆ? ಚಕ್ಕರ್ ಹಾಕಿ ಹಾಕಿ ಹೋಗ್ತವೆ। ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ನಾವು ಎಂಥವ್ರು ಆಗ್ಬೇಕು ಅಂದ್ರೆ ದೀಪದ ಹುಳು, ದೀಪದ ಹುಳುಗಳು ನಾವು। ದೀಪ ಅಂದ್ರೆ ಪರಮಾತ್ಮ, परमात्मनिಗೆ ಬಲಿಹಾರಿ ಆಗುವಂತವರು ಆಗಬೇಕು। पक्के परवाने बनेंगे, अनुभूति का कोर्स कराने से इतने तक अनुभूति होती है, बहुत अच्छा है, स्वर्ग है, यही यथार्थ स्थान ज्ञान है, नॉलेज है, इतना सेवा का रिजल्ट अच्छा है। अभी अनुभूति स्वरूप पर अनुभव कराओ। ಈಗ अनुभूति स्वरूप आಗಿ अनुभव ಮಾಡಿಸಿರಿ। अनुभव करने वाले अर्थात बाप से डायरेक्ट संबंध रखने वाले ऐसे अनुभवी परवाने तैयार करो, सहयोगी बनाए हैं, उसकी मुबारक है और बनाओ। यह स्थान है, यहाँ से ही प्राप्ति हो सकती है, इतने तक भी मानते हैं, लेकिन बाप के साथ जरा सा कनेक्शन तो जोड़ो, जो क्षमा के पीछे ही भागते रहे। परमात्मन ಜೊತೆಗೆ ಸ್ವಲ್ಪ ಕನೆಕ್ಷನ್ ಇಟ್ಟರೆ ಆ ಒಂದು ಜ್ಯೋತಿ ಹಿಂದೆ ನಾವು ಓಡ್ತಾ ಇರ್ತೀವಿ। तो इस वर्ष विशेष बाप दादा सेवा में अनुभूति कराने का कोर्स कराने चाहते हैं, इससे ही साक्षात्कार भी होंगे और साक्षात बाप प्रत्यक्ष होंगे। सुना क्या करना है? प्लान मिला, अभी इस वर्ष के रिजल्ट देखेंगे। अच्छा, चारों ओर के अति प्यारे बाप दादा के दिल तक नसीब श्रेष्ठ आत्माओं को सदा हद के स्वभाव संस्कार परिवर्तन करने वाले बेहद की परिवर्तक आत्माओं को सदा एक सेकंड एक संकल्प भी व्यर्थ न गंवाने वाले जमा करने वाले तीव्र पुरुषार्थी बच्चों को सदा रहमदिल बन दाता बन हर आत्मा को, चाहे ब्राह्मण आत्मा चाहे प्यासी आत्माओं को कुछ न कुछ अंजलि देने वाले, सकाश देने वाले, ऐसे बड़ी दिल रखने वाले बच्चों को बाप दादा का बहुत 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 याद प्यार और नमस्ते। बाप दादा को याद प्यार, गुड मॉर्निंग और नमस्ते नमस्ते नमस्ते। वरदान ಇದೆ, उमंग उत्साह के विश्व कल्याण की जिम्मेवारी निभाने वाले आलस्य व अलबेलेपन से मुक्त भव। उमंग उत्साहದ ವಿಶ್ವ ಕಲ್ಯಾಣದ ಜವಾಬ್ದಾರಿ ನಿಭಾಯಿಸುವಂತವರು
ಉಮಂಗ ಉತ್ಸಾಹದಿಂದ ವಿಶ್ವ ಕಲ್ಯಾಣದ ಜವಾಬ್ದಾರಿ ನಿಭಾಯಿಸುವಂಥವರು ಆಲಸ್ಯ ಮತ್ತು ಹುಡುಗಾಟಕೆತನದಿಂದ ಮುಕ್ತರಾಗಿರಿ. ಚಾಹೆ ನಯೇ ಕೋ ಯಾ ಪುರಾನೆ, ಭಲೆ ಹೊಸದಾಗಿ ಬಂದಿರುವವರೇ ಇರ್ಬೋದು, ಹಳಬರೇ ಇರ್ಬೋದು. ಬ್ರಾಹ್ಮಣ ಬನನ ಮಾನ ವಿಶ್ವ ಕಲ್ಯಾಣಕ್ಕೆ ಜಿಮ್ಮೇವಾರಿ ಲೇನ. ಬ್ರಾಹ್ಮಣರು ಆಗುವುದು ಅರ್ಥಾತ್ ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು. जब कोई भी जिम्मेवारी होती है तो तीव्र गति से पूरी करते हैं. जिम्मेवारी नहीं होती है तो अलबेले रहते हैं. ಜವಾಬ್ದಾರಿ ಇತ್ತು ಅಂತಂದ್ರೆ ಜಲ್ದಿ ಮಾಡ್ತೀರಿ, ಜವಾಬ್ದಾರಿ ಇಲ್ಲ ಅಂದ್ರೆ ಹುಡುಗಾಟಿಕೆತನದಲ್ಲಿ ಬರ್ತೀರಿ. ಅದಕ್ಕೆ जिम्मेवारी आलस्य और अलबेलापन समाप्त कर देती है. ಜವಾಬ್ದಾರಿ ಏನ್ ಮಾಡ್ತದೆ? ಹುಡುಗಾಟಿಕೆ ಮತ್ತು ಆಲಸ್ಯತನವನ್ನ ಸಮಾಪ್ತಿ ಮಾಡ್ತದೆ. ಉಮಂಗ ಉತ್ಸಾಹ ವಾಲೆ ಅಥಕ್ ಹೋಗ್ತೀವಿ. ಉಮಂಗ ಉತ್ಸಾಹ ಇರುವಂತವರು ಅಥಕ್ ಪರಿಶ್ರಮದಿಂದ ಮುಕ್ತ ಇರ್ತಾರೆ. ಆದ್ರೆ ಜಿಮ್ಮೆವಾರಿ ಇಲ್ಲದೆ ಇರುವಂತವರು ಆಲಸ್ಯ ಮತ್ತು ಹುಡುಗಾಟಿಕೆತನದಲ್ಲಿ ಬರ್ತಾರೆ. ಇದಕ್ಕೆ ಜವಾಬ್ದಾರಿ ಏನ್ ಮಾಡ್ತದೆ? ಆಲಸ್ಯನ ದೂರ ಮಾಡ್ತದೆ, ಹುಡುಗಾಟಿಕೆತನನ್ನು ದೂರ ಮಾಡ್ತದೆ. वे अपने चेहरे और चलन द्वारा औरों का भी उमंग उत्साह बढ़ाते रहते हैं. ಅವರು ತಮ್ಮ ಚಹರೆ ಮತ್ತು ಚಲನೆಯ ಮೂಲಕ ಅನ್ಯರ ಉಮಂಗ ಉತ್ಸಾಹವನ್ನ ಹೆಚ್ಚು ಮಾಡ್ತಾ ಇರ್ತಾರೆ. ಯಾರು ಉಮಂಗ ಉತ್ಸಾಹದಿಂದ ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನು ನಿಭಾಯಿಸುವಂತವರು ಆಲಸ್ಯ ಮತ್ತು ಹುಡುಗಾಟಿಕೆತನದಿಂದ ಮುಕ್ತರಾಗಿರಿ. ಸ್ಲೋಗನ್ ಇದೆ, समय प्रमाण शक्तियों को यूज करना माना ज्ञानी और योगी बनना. ಸಮಯಕ್ಕೆ ಅನುಸಾರವಾಗಿ ಶಕ್ತಿಗಳನ್ನು ಉಪಯೋಗ ಮಾಡುವುದು ಅರ್ಥಾತ್ ಜ್ಞಾನಿ ಹಾಗೂ ಯೋಗಿತು ಆತ್ಮ ಆಗಿದೆ. ಸಮಯಕ್ಕೆ ಅನುಸಾರವಾಗಿ ಶಕ್ತಿಗಳನ್ನು ಉಪಯೋಗ ಮಾಡುವಂಥವರು ಅರ್ಥಾತ್ ಬಾಬಾ ಹೇಳ್ತಾರೆ ಯೂಸ್ ಮಾಡುವವರು ಅರ್ಥಾತ್ ಜ್ಞಾನಿ ಮತ್ತು ಯೋಗಿತು ಆತ್ಮಗಳು ಆಗಿರಿ. आज हम सब की प्राण प्यारे दादी जी की 25ನೇ ತಾರೀಕಿನ ಮುರಳಿ 25ನೇ ತಾರೀಕು ರವಿವಾರ ಬರ್ತದೆ. ರವಿವಾರ ದಿವಸ ದಾದಿಜಿಯವರ ಪುಣ್ಯ ಸ್ಮೃತಿ ದಿವಸ ಇದೆ. 25 ಆಗಸ್ಟ್ ದಾದಿಜಿಯವರ ಪುಣ್ಯ ಸ್ಮೃತಿ ದಿವಸ ಇದೆ. जैसे दादी जी हर कर्म में सत्यवादी बन सच्ची दिल से सच्चे साहिब को राजी कर दिल तख्त नसीब बने, ऐसे हमें भी दादी जी के समान बनना है. यही उनके प्रति स्नेह भरी श्रद्धांजलि है. ಅದೇ ರೀತಿ ದಾದಿಜಿಯವರ ಸಮಾನ ಆಗಬೇಕು. ಇದೇ ನಮ್ಮದು ಸ್ನೇಹ ತುಂಬಿದ ಶ್ರದ್ಧಾಂಜಲಿ ದಾದಿಜಿಯವರಿಗೆ. ಅದಕ್ಕೆ ರವಿವಾರ ದಿವಸ ಬೆಳಿಗ್ಗೆ ದಾದಿಜಿಯವರ ಸ್ಮೃತಿ ದಿವಸ ಇದೆ ಹಾಗೂ ಸಾಯಂಕಾಲ ಕೃಷ್ಣ ಜನ್ಮಾಷ್ಟಮಿ ಇದೆ. ಅದಕ್ಕೆ ಯಾರು ತಪ್ಪಿಸ್ಬೇಡ್ರಿ, ಎಲ್ಲರೂ ಬನ್ನಿ. ಓಂ ಶಾಂತಿ.